हर सवाल का एक जवाब, हर सवाल का एक जवाब। भारत कम्युनिस्ट पक्ष भारत कम्युनिस्ट पक्ष ಗ್ರಾಮಕ್ಕೆ ಯಾವುದೇ ರೀತಿಯ ದೃಷ್ಟಿಯನ್ನಿಡದೆ ಅಲಕ್ಷ್ಯ ಮಾಡಿ ಆ ಜನರು ಒಂದೇ ರೂಮಿನಲ್ಲಿ 20-30 ಜನ ವಾಸ ಮಾಡಿಕೊಂಡಿರ್ತಾರೆ. ಅವರಿಗೆ ಮಳೆಗಾಲ ಬಂದಾಗ ಮನೆಯೆಲ್ಲ ಸೋರಿ ಪಂಚರಾದಾಗ ಮಳೆಯಲ್ಲಿ ನಾವು ನೆನೆದು ಹೋಗ್ತಾ ಇದ್ದೇವೆ. ನಮಗೆ ಸರ್ಕಾರ ಯಾಕೆ ನಮಗೆ ಕಡೆಗಾಣಿಸ್ತಾ ಇದೆ ಎಂಬುದಾಗಿ ಅನೇಕ ಜನ ಮಹಿಳೆಯರು ಪುರುಷರು ತಮ್ಮ ಗುಣಾಟ हर जुल्म का एक जवाब, हर जुल्म का एक जवाब। कम्युनिस्ट पार्टी जिंदाबाद, कम्युनिस्ट पार्टी जिंदाबाद। ಬೇಕೇ ಬೇಕು ಬೇಕೇ ಬೇಕು. ತೆಲುಗು ಮಜಾಪುರ್ ಅನ್ನತಕ್ಕಂಥ ಗ್ರಾಮಕ್ಕೆ ನಾವು ಅಕಸ್ಮಾತ್ ಆಗಿ ಭೇಟಿ ನೀಡಿದಾಗ ಜನರ ಸಮಸ್ಯೆಗಳೇನು, ಅವರು ಯಾವ ರೀತಿ ತನ್ನ ಜೀವಮಾನವನ್ನು ನಡೆಸ್ತಾ ಇದ್ದಾರೆ ಅನ್ನತಕ್ಕಂಥ ರೀತಿಯಲ್ಲಿ ನಾನು ಅನೇಕ ಗ್ರಾಮಗಳಿಗೆ ಆಗಾಗ ಭೇಟಿ ನೀಡ್ತಾ ಇರಬೇಕಾದ್ರೆ ನಮ್ಮ ಟೀಮಿನವರು ನಾವು ಕೂಡ ಅಲ್ಲಿಗೆ ಹೋಗಿದಾಗ ತೆಲುಗು ಮಜಾಪುರ್ ಇಡೀ ಗ್ರಾಮದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಬಂದು ಕೂತ್ಕೊಂಡು ನೂರಾರು ಜನರು ಬಂದು ನಮ್ಮನ್ನ ಸರ್ಕಾರ ಕಡೆಗಾಣಿಸ್ತಾ ಇದೆ. ಯಾಕೆಂತಂದ್ರೆ ನಮಗೆ ಇರಲಿಕ್ಕೆ ಮನೆಗಳಿಲ್ಲ, ನಾವು ಕೆಸರಿನಲ್ಲಿ ಮಳೆಯಲ್ಲಿ ನೆನೆದು ಹೋಗ್ತಾ ಇದ್ದೇವೆ, ನಮ್ಮ ಕುಟುಂಬಗಳು ಬೀದಿ ಪಾಲಾಗ್ತಾ ಇವೆ. ಅದಕ್ಕೋಸ್ಕರ ನಮಗೆ ಯಾರು ನಮ್ಮ ಊರಿಗೆ ಬಂದು ಕೇವಲ ಬಂದು ಎಲೆಕ್ಷನ್ ಇದ್ದಾಗ ಮಾತ್ರ ಓಟ್ಗಳನ್ನು ಮತಗಳನ್ನು ಪಡೆದುಕೊಂಡು ಹೋಗ್ತಾರೆ. ಆದರೆ ನಮಗಿರ್ಲಿಕ್ಕೆ ಮನೆ ಇಲ್ಲ. ನಾವು ಒಂದೇ ಕುಟುಂಬದವರು 20 ಜನ ಒಂದೇ ಮನೆಯಲ್ಲಿ ಒಂದೇ ರೂಮಿನಲ್ಲಿ ಅದು ಮಳೆ ಬಂದಾಗ ಸಂಪೂರ್ಣವಾಗಿ ಸೋರಿ ಬಚ್ಚದಾಗ್ತದೆ. ನಮಗೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ, ಉಪವಾಸ ಇರ್ತೇವೆ, ಮಳೆ ಯಾವಾಗ ನಿಂತು ಹೋಗುತ್ತದೆ, ಯಾವಾಗ ನಾವು ಊಟ ಮಾಡ್ತೇವೆ ಅನ್ನತಕ್ಕಂಥ ರೀತಿಯಲ್ಲಿ ಆ ಜನರ ಗೋಳಾಟವನ್ನು ಕಣ್ಣೀರನ್ನು ಕೇಳಿದಾಗ ನಮಗೆ ಬಹಳ ನೋವಾಯಿತು. ಅದಕ್ಕೋಸ್ಕರ ತಕ್ಷಣವೇ ಮಾನ್ಯ ಉಸ್ತುವಾರಿ ಸಚಿವರು, ಮಾನ್ಯ DC ಮೇಡಮ್ ರವರು, ಅರಣ್ಯ ಇಲಾಖೆಯವರು ಕೂಡ ಇಲ್ಲಿ MLA MP ಗಳು ಪ್ರತಿಯೊಬ್ಬೊಬ್ಬರು ಆ ಒಂದು ಮರ್ಜಾಪುರ ಗ್ರಾಮಕ್ಕೆ ಹೋಗಿ ಅಲ್ಲಿ ಮರ್ಜಾಪುರ ಯಾವ ಕ್ಷೇತ್ರದಾಗ ಬರ್ತದೆ? ದಕ್ಷಿಣ ಕ್ಷೇತ್ರದಲ್ಲಿ ತೆಲುಗು ಮರ್ಜಾಪುರ ಬರುತ್ತದೆ. ಅಲ್ಲಿ ಬಹಳ ಭಯಾನಕವಾದಂತಹ ಸಮಸ್ಯೆಗಳನ್ನು ನಾವು ನೋಡಿದ್ದೇವೆ ಕಣ್ಣಾರೆ. ನಾಗೂರು ಪಂಚಾಯಿತಿಗೆ ವ್ಯಾಪ್ತಿಯಲ್ಲಿ ಬರುತ್ತದೆ ಈ ಮರ್ಜಾಪುರ ಅನ್ನತಕ್ಕಂಥ ಗ್ರಾಮ. ಅಲ್ಲಿ ಅನೇಕ ಜನ ಮಹಿಳೆಯರು, ಎಲ್ಲಾ ಧರ್ಮದವರು, ಎಲ್ಲಾ ಮಹಿಳೆಯರು, ಪುರುಷರು ಎಲ್ಲರೂ ಬಂದು ನಮ್ಮ ಹತ್ರ ಹೇಳ್ಕೊಂಡ್ರು. ನಮಗೆ ವಿಶೇಷವಾಗಿ ಅರಣ್ಯವು ಸಂಪೂರ್ಣವಾಗಿ ಊರಲ್ಲಿ ಬಂದು ಬಿಟ್ಟಿದೆ. ಆ ಅರಣ್ಯದಲ್ಲಿ ಇರತಕ್ಕಂಥ ವನ್ಯ ಪ್ರಾಣಿಗಳಿಂದ ನಮಗೆ ಭಯ ಆಗ್ತಾ ಇದೆ. ರಾತ್ರಿ ಸಮಯದಲ್ಲಿ ಅನೇಕ ಪ್ರಾಣಿಗಳು ಅವರ ಗರ್ಜನೆಗಳನ್ನು, ಅವರ ಶಬ್ದಗಳು ಕೇಳಿ ನಮ್ಮ ಮಕ್ಕಳು ಹೆದರ್ತಾರೆ. ಆಮೇಲೆ ನಮಗೇನದ ಮನಿ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಮನಿ ಇಲ್ಲ, ಇದ್ದರೂ ಒಬ್ಬೊಬ್ಬರಿಗೆ ಒಂದೇ ಕೋಲಿ ಉಂಟು. ಬಹಳಾದ್ರೆ 4-5 ಜನರಿಗೆ ಇರ್ಬೋದು, ಉಳಿದವ್ರು ಯಾರಿಗೂ ನಮ್ಮ ಮನೆ ಸ್ವಂತ ಮನೆಗಳಿಲ್ಲ. ನಾವು ಪ್ಲಾಸ್ಟಿಕ್ಗಳು ಹಾಕೊಂಡು ಜೀವಮಾನ ಮಾಡ್ತಾ ಇದ್ದೇವೆ. ನಮಗೆ ರಕ್ಷಣೆ ಕೊಡೋರು ಯಾರಿಲ್ಲ, ನಮ್ಮ ಗೋಳಾಟ ಕಣ್ಣೀರು ಕೇಳುವವರು ಯಾರಿಲ್ಲ. ಕೇವಲ ಬಂದು ಓಟ್ಗಳನ್ನು ತೆಗೆದು ಹೋಗ್ತಾರೆ. ಮತ್ತಿರಗಿಸಿ ಯಾರು ಬಂದು ನಮ್ಮ ಗ್ರಾಮಕ್ಕೆ ಭೇಟಿ ಕೊಡೋದಿಲ್ಲ, ನಮ್ಮ ಸಮಸ್ಯೆಗಳು ಬಗೆಹರಿಸೋದಿಲ್ಲ. ಮೇಡಮ್,
ನೀವಾದ್ರೂ ಕೂಡ ನಮ್ಮ ಗೋಳಾಟವನ್ನು ಕೇಳಿ ನಮಗ ಸರ್ಕಾರದ ಎದುರುಗಡೆ ಆಮೇಲೆ ರಾಜಕೀಯ ವ್ಯಕ್ತಿಗಳ ಎದುರುಗಡೆ ನಮ್ಮನ್ನು ಕರ್ಕೊಂಡು ಹೋಗ್ರಿ, ನಮಗೆ ಯಾರು ಇಲ್ಲ ಎಂಬುದಾಗಿ ಅವರ ಗೋಳಾಟವನ್ನು ತೋಡಿಕೊಂಡಾಗ ನಾನಂದೆ ಅವರಿಗೆ 20ನೇ ತಾರೀಕು ನಾವೆಲ್ಲರೂ ಕೂಡಿಕೊಂಡು ನಾವು ತಹಸೀಲ್ ಆಫೀಸ್ ಹಾಗೂ ಅರಣ್ಯ ಇಲಾಖೆಗೆ ನಾವು ಹೋಗಿ ಅಲ್ಲಿ ನಮ್ಮ ಗೋಳಾಟವನ್ನು ನಮ್ಮ ಸಮಸ್ಯೆಗಳನ್ನ ಅವರ ಎದುರಿಗಿಟ್ಟಾಗ ಅದಕ್ಕೆ ಅವ್ರು ಏನು ಅದಕ್ಕೆ ಸ್ಪಂದಿಸ್ತಾರ ನೋಡೋಣ ಎಂಬುದಾಗಿ ನಾನು ಸ್ಪಷ್ಟವಾಗಿ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಇವತ್ತು ಅದೇ ಉದ್ದೇಶಕ್ಕೋಸ್ಕರ ತಕ್ಷಣವೀರೆಲ್ಲರೂ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಪುಷ್ಕರ ಆದ ನಂತರ ನಾವೆಲ್ಲರೂ ಒಂದು ಸಮಸ್ಯೆ ಮತ್ತೆ ಹರಿದಿರುತ್ತಾರೆ, ಮತ್ತೆ ಮೇಲಿಂದ ಮೇಲೆ ಮತ್ತೆ ಅವರು ಬಹಳ ಭಯಂಕರವಾದ ಹೋರಾಟಗಳನ್ನು ಮಾಡ್ತಾರೆ. ಅವರು ಪಡೆದುಕೊಳ್ಳೋ ತನಕ ಬಿಡೋದಿಲ್ಲ, ಇಲ್ಲಾಂದ್ರೂ ಮುಂದೆ ನಾವು ಯಾವುದಕ್ಕೂ ಬರೋದಿಲ್ಲ ಎಂಬುದಾಗಿ ಅವರು ಸ್ಪಷ್ಟವಾಗಿ ಮಾಡಿದ್ದಾರೆ. ಅದಕ್ಕೆ ಅವರ ಕಷ್ಟ, ಅವರ ಹೋರಾಟ, ಅವರ ಕಣ್ಣೀರನ್ನು ಸರ್ಕಾರ ನೋಡಬೇಕು, ಕೇಳಬೇಕು. ಸರ್ಕಾರದ ಎದುರುಗಡೆ ಮಾನ್ಯ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, MLA MP ಗಳು ಈ ವಿಷಯಗಳನ್ನು ಅಲ್ಲಿ ತೆಗಿಬೇಕು. ಈ ವಿಷಯದ ಸಂಪೂರ್ಣವಾಗಿ ಅದನ್ನು ವಿವರವಾಗಿ ಈ ಜನರಿಗೆ ಸ್ಪಂದಿಸಬೇಕು ಎಂಬುದಾಗಿ ನಾನು ಈ ವೇದಿಕೆ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶೀಲಾ ಸಾಗರ್, ರಾಷ್ಟ್ರೀಯ ಮಹಿಳಾ ಒಕ್ಕೂಟ ಜಿಲ್ಲಾದ ಅಧ್ಯಕ್ಷೆ NFIW. ನಾನು ಸ್ಪಷ್ಟವಾಗಿ ತಮ್ಮ ಎದುರುಗಡೆ ಜನರ ಮುಖಾಂತರ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಹಿಂದ್.